ಇಲ್ಲ, ನಮ್ಮ ಪಕ್ಷದ ಮುಖಂಡರು ಅವರು ಅನೀಸ್ ಅಂತ ಹೇಳ್ಬಿಟ್ಟು ಅವ್ರು ಕೇರಳ ವಾಸಿಯವರು ಅವ್ರು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ, ಬನಾನಾ ಲೀಫ್ ಅಂತ. ಆ ಓಪನಿಂಗ್ ನಿಮ್ ಕೈಯಲ್ಲೇ ಆಗ್ಬೇಕಂತ ಬಹಳ ದಿನದಿಂದ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ನಾನು ಹೋಟೆಲ್ ಓಪನಿಂಗ್ ಮಾಡಿದ್ದೀನಿ. ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ, ಅವ್ರೇನೋ ವಿಶ್ವಾಸ ಇಟ್ಟು ಕರ್ನಾಟಕದಲ್ಲಿ ಚೆನ್ನಾಗಿ ನಡಿಬೇಕಂತ ಒಂದು ಬನಾನಾ ಲೀಫ್ ಅಂತ ಹೋಟೆಲ್ ಓಪನ್ ಮಾಡಿದ್ದಾರೆ. ಅವ್ರು ಯಶಸ್ವಿ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಆ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ. ಖಾಸಗಿ ಕಾರ್ಯಕ್ರಮ ಇಲ್ಲ, ಬೇರೆ ಇದೆ ಆಕ್ಚುಲಿ, ಇದು ಇಂಪಾರ್ಟೆಂಟ್ ಇದೆ, ಓಪನಿಂಗ್ ಇಂಪಾರ್ಟೆಂಟ್ ಇದ್ದು. ಆಮೇಲೆ ನಮ್ಮ SDP ಅಜಿತ್ ಬೈ ಅಂತ ಹೇಳ್ಬಿಟ್ಟು SDP ಅಧ್ಯಕ್ಷರು, ಅವ್ರ ಒಂದು ಬೈಪಾಸ್ ಆಪರೇಷನ್ ಆಗಿತ್ತು. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ನೋಡ್ಕೊಂಡು ನೋಡಿರ್ಲಿಲ್ಲ, ಬಹಳ ದಿನದಿಂದ ನೋಡಿರ್ಲಿಲ್ಲ. ಅವ್ರನ್ನ ಹೋಗಿ ನೋಡ್ಬೇಕಂತ ಇದ್ವಿ. ಐತಿಹಾಸಿಕ ಮಸೂದೆನ ಪಾಸ್ ಮಾಡಿದ್ದಾರೆ ಪ್ರಚೋದನಕಾರಿ ಹೇಳಿಕೆ ಕೊಡುವಂತ ವಿಚಾರವಾಗಿ. ಇಲ್ಲ, ಅದು ಏನಾಗಿದೆ, ಅದು ಹೇಟ್ ಸ್ಪೀಚ್ ಅಂತಾರೆ. ಎಲ್ಲ ಅವ್ರು ಒಂದ್ ಸಮಾಜಕ್ಕೆ ಲಾಗು ಆಗಲ್ಲ, ಎಲ್ಲಾರ್ಗೂ ಲಾಗು ಆಗ್ತದೆ. ಅದು ಮುಸಲ್ಮಾನ್ಗೂ ಲಾಗು ಆಗ್ತದೆ, ಹಿಂದೂರ್ಗೂ ಲಾಗು ಆಗ್ತದೆ, ಕ್ರಿಶ್ಚಿಯನ್ಗೂ ಲಾಗು ಆಗ್ತದೆ, ಕ್ರೈಸ್ಟ್ಗೂ ಲಾಗು ಆಗ್ತದೆ. ಎಲ್ಲಾ ಸಮಾಜದವರೆಗೂ ಹೇಟ್ ಸ್ಪೀಚ್. ಇನ್ ಬಹಳ ಜನ ನೋಡಿದೀರ, ಬಾಯಿ ಬಂದಂಗ್ ಮಾತಾಡ್ತಾರೆ. ಅದು ಕಂಟ್ರೋಲ್ ಇಲ್ಲ, ನಾಲ್ಗೆಗೆ ಕಂಟ್ರೋಲ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಬಿಲ್ ತಗೊಂಡ್ಬಂದು ಪಾಸ್ ಮಾಡಿದ್ದಾರೆ. ಅದೆಲ್ಲರಿಗೂ ಲಾಗು ಆಗ್ತದೆ. ಈಗ ಏನ್ ಮಾಡೋದು, ಜಾಸ್ತಿ ನಾಲ್ಗೆ ಅವ್ರಿಗೆ ತಾನೆ ಉದ್ದ ಇರೋದು, ಬಿಜೆಪಿ ನಾಲ್ಗೆ ಉದ್ದ ಇರೋದು. ಸ್ವಲ್ಪ ಸಣ್ಣ ಮಾಡಿದೀವಿ. ಈ ಬಿಲ್ ಇಂದ ಏನಾಗಿದೆ, ಬಿಜೆಪಿ ನಾಲ್ಗೆ ಸ್ವಲ್ಪ ಸಣ್ಣ ಆಗಿದೆ. ಎಲ್ಲರಿಗೂ, ಮುಸ್ಲಿಂಗೂ ಲಾಗು ಆಗ್ತದೆ. ನೀವು ನೋಡಿರ್ಬೋದು, ಅಸದ್ ಉವೈಸಿ ಅವರು ಬಾಯಿ ಬಂದಂಗ್ ಮಾತಾಡ್ತಾರೆ, ಅವ್ರಿಗೂ ಲಾಗು ಆಗ್ತದೆ. ಎಲ್ಲರಿಗೂ ಲಾಗು ಆಗ್ತದೆ. ಬಿಲ್ ಇಂದ ಎಲ್ಲರಿಗೂ ಲಾಗು ಆಗ್ತದೆ. ಖಂಡಿತ, ನಾಲ್ಗೆ ಸಣ್ಣ ಮಾಡಕ್ಕೆ. ಇಲ್ಲ, ದೇವರಾಜ ಡಾಕ್ಟರ್ ಅಂತ ಇಲ್ಲ. ನಮ್ಮ ಪಕ್ಷನ ನಾವು ಪ್ರತಿ ಸಲ ಹೇಳ್ತೇನೆ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡ್ಬೇಕಾದ್ರೆ ನಮ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಾತ್ರ ಸಾಧ್ಯ. ಆ ಕಾರಣಕ್ಕೆ ನನ್ಗೆ ವಿಶ್ವಾಸ ಇದೆ, ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿ ಇರ್ತಾರಂತ ನನ್ನ ಭಾವನೆ. ಅಂದ್ರೆ ನಮ್ಮ ಪಕ್ಷ ಏನು, ಹೈಕಮಾಂಡ್ ಪಕ್ಷ. ಆ ತೀರ್ಮಾನ ಅವ್ರು ಬದಲಾವಣೆ ಮಾಡ್ಬೇಕಾದ ತೀರ್ಮಾನ ಯಾರು ತಗೊಳ್ಬೇಕಾಗಿರೋದು, ಮನೆ ರಾಹುಲ್ ಗಾಂಧಿ ಅವರು, ಮನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ತಗೊಂಡ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿ ಖಾತೆ ಬದಲಾವಣೆ ಆಗಬೇಕು ಅನ್ನೋದಿದೆ. ಸಾಕಷ್ಟು ಅಭಿಮಾನಿಗಳು ಇದಕ್ಕಿಂತ ಹೆಚ್ಚಿನ ಖಾತೆ ಕೊಡ್ಬೇಕು ಅಂತೇಳಿ ಪ್ರೆಷರ್ ಇದೆ. ನನ್ಗೆ ಏನ್ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ನನ್ನ ವಸತಿ ಖಾತೆ, ನನ್ನ ಸಿದ್ದರಾಮಯ್ಯ ಅವರು ನನ್ನ ಭರವಸೆ ಮೇಲೆ, ವಿಶ್ವಾಸ ಮೇಲೆ ವಸತಿ ಖಾತೆ ಕೊಟ್ಟಿದ್ರು. ಇತಿಹಾಸನ ಕ್ರಿಯೇಟ್ ಮಾಡಿದ್ದೀನಿ. ನಾನು ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಬಿಜೆಪಿ ಕಾಲದಲ್ಲಿ 10 ವರ್ಷ ಒಂದ್ ಮನೆ ಕೊಟ್ಟಿರ್ಲಿಲ್ಲ. ನಾನ್ ಬಂದಾದ್ಮೇಲೆ 36,789 ಮನೆಗಳು ಕೊಟ್ಟಿದ್ದೀನಿ. ಇನ್ ಜನವರಿಯಲ್ಲಿ 24ನೇ ತಾರೀಕಿಗೆ ಮನೆ ರಾಹುಲ್ ಗಾಂಧಿನೂ ಬರ್ತಾವ್ರೆ, ಮನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆನೂ ಬರ್ತಾವ್ರೆ. ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಇನ್ನ 42,345 ಮನೆಗಳು ಕೊಡ್ತಾ ಇದೀನಿ. ಒಟ್ಟಾಗಿ ನನ್ನ ಪೀರಿಯಡ್ ಅಲ್ಲಿ 80,000 ಮನೆಗಳು ಕೊಟ್ಟಂಗಾಯ್ತು ಬಡವರಿಗೆ. ಖಂಡಿತ. ಜಿಲ್ಲೆಗಳಲ್ಲಿ ಸಲಹಾ ಸಮಿತಿ ಅಧ್ಯಕ್ಷರು ಈಗ ನೇಮಕ ಆಗಿಲ್ಲ, ತಕ್ಷಣ ಮಾಡ್ತೀವಿ. ಖಂಡಿತ ಮಾಡ್ತೀವಿ. ಈಗ ಮಾಡ್ತೀವಿ. ಇಲ್ಲ, ಅವ್ರು ದಿಲ್ಲಿ ಯಾತ್ರೆ ಹೋಗಿರೋದವ್ರು, ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು. ಯಾರಿಗೂ ಭೇಟಿ ಮಾಡಕ್ಕಿಲ್ಲ. ಅಲ್ಲಿ ಯಾರು ಹೈಕಮಾಂಡ್ ಅವ್ರು ಯಾರು ಅಲ್ಲಿ ಇಲ್ಲ. ಅವ್ರು ಹೋಗಿರೋದು ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿದ್ದಾರೆ. ಕಾಂಗ್ರೆಸ್ಗೆ ಹೈಕಮಾಂಡ್ ಇಲ್ಲ, ಯಾಕಂದ್ರೆ ಪದೇ ರೀತಿ ಚರ್ಚೆ ಆಗ್ತಿದ್ರು, ಹೈಕಮಾಂಡ್ ಹಾಕಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. ಈಗ ನಮ್ ಹೈಕಮಾಂಡ್ ಬದ್ಧ, ಈಗ ನಮ್ದೇ ಕಾಪಿ ಮಾಡಿರೋದು ಬಿಜೆಪಿ ಅವರು. ಬಿಜೆಪಿ ಹೈಕಮಾಂಡ್ ಅಂತಾನೆ ಗೊತ್ತಿರಲಿಲ್ಲ ಅವ್ರಿಗೆ. ಈಗ ನಮ್ ಕಾಂಗ್ರೆಸ್ ಹೈಕಮಾಂಡ್ ಪದ್ಧತಿ ನೋಡಿ ಅವ್ರು ಅಡಾಪ್ಟ್ ಮಾಡಿರೋದು. ಅವತ್ತಿಂದ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಅವತ್ತಿಂದ ನಮ್ ಹೈಕಮಾಂಡ್ ಸ್ಟ್ರಾಂಗ್. ನಾನೇನಂದೆ, ನಾವೆಲ್ಲರೂ ಇಡೀ ನಮ್ ರಾಜ್ಯದ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ನಮ್ ಹೈಕಮಾಂಡ್ ಗೆರೆ ಹಾಕಿದ್ ನಾವು ಗೆರೆ ದಾಟಲ್ಲ. ನಮ್ಗೆಲ್ಲ ಮುಖ್ಯ ಹೈಕಮಾಂಡ್. ಸಂಕ್ರಾಂತಿ ಕ್ರಾಂತಿ ಆ ರೀತಿ ಯಾವ ಕ್ರಾಂತಿನೂ ಇಲ್ಲ, ಏನೇನು ಇಲ್ಲ. ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಕ್ರಾಂತಿ ಆಯ್ತು, ಈಗ ಸಂಕ್ರಾಂತಿ ಕ್ರಾಂತಿ ಅಂತೀರಾ. ಯಾವ ಕ್ರಾಂತಿನೆಲ್ಲ ಆ ಕ್ರಾಂತಿ ಮಾಡ್ಬೇಕಾದ್ರೆ ನಾವು ನಿಮ್ಮಿಂದ ಸಾಧ್ಯ ಇಲ್ಲ, ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ. ನಾನು ಒಂದೇ ಸರ್, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಅವ್ರ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಇಕ್ಬಾಲ್ ಹುಸೇನ್ ಅವ್ರು ಏನಂದವ್ರೆ, 6ನೇ ತಾರೀಕು ಪ್ರಮಾಣ ವಚನ DK ಶಿವಕುಮಾರ್ ತಗೊಂತಾರ ಅಂತ ಹೇಳಿದವ್ರೆ. ನಾನೇನಂದಿದ್ದೀನಿ,
28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳಿದೀನಿ. ಅಂದ್ರೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ತೀರ್ಮಾನ ಮಾಡ್ಬೇಕಾಗಿದೆ. ನಾವ್ ಯಾರು ಮಾಡಕ್ಕಾಗಲ್ಲ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್, ಕೊಡಗಲ್ಲಿ ಈಗ ಪಂಚಾಯತಿಯಲ್ಲಿ ಮನೆ ಬಂದಿದೆ ಸರ್, ವಸತಿ ಮನೆ ಬಂದಿದೆ. ಆದ್ರೆ GPS ನಾವು ಈಗ GPS ಏನು ಸ್ಟಾರ್ಟ್ ಆಗಿಲ್ಲ ಸರ್. ಆದಷ್ಟು ಬೇಗ ಆಗುತ್ತೆ ಸರ್. Release ಆಗಿಲ್ಲ ಸರ್. ಮಾಡ್ತೀವಿ, ಅದು ಕೊಟ್ರೆ ನಾನು ಮಾಡ್ಕೊಡ್ತೀನಿ. ಅದು ಬಹಳಷ್ಟು ಕಡೆ ಸಮಸ್ಯೆ ಇದೆ. ಅದೇನಾಗಿದೆ, ಪಂಚಾಯತ್ ಸೆಲೆಕ್ಷನ್ ಮಾಡೋದು